ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಏನು ಬದಲಾವಣೆ ಆಯ್ತೋ ಗೊತ್ತಿಲ್ಲ. ಆದ್ರೆ ತಮ್ಮ ಸಂಪುಟದ ಸಚಿವರೇ ಈಗ ಡಿ.ಕೆ.ಶಿಗೆ ಮುಳುವಾಗಿದ್ದಾರಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರೋದಂತೂ ನಿಜ. ಅತ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ನೀಡಿದ್ರೆ ಇತ್ತ ಡಿ.ಕೆ. ಸಂಪುಟದ ಕೆಲ ಸಚಿವರು ನಾಯಕರನ್ನ ಒಗ್ಗೂಡಿಸಿಕೊಂಡು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಹಾಗಾದ್ರೆ ಡಿ.ಕೆ.ಶಿ ನೇತೃತ್ವದ ಸರ್ಕಾರದಲ್ಲಿ ಏನಾಗ್ತಾ ಇದೆ? ಆರಂಭದಲ್ಲೇ ಡಿ.ಕೆ.ಶಿ ಹಾಗೆ ಸಚಿವರ ನಡುವೆ ಒಡಕು ಮೂಡ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆಯ ದೊಡ್ಡ ಸಂಗ್ರಾಮ ಸಮಾಪ್ತಿಯಾದ ಬಳಿಕ ಇದೀಗ ಮತ್ತೆ ಖಾತೆಯ ಕ್ಯಾತೆ ಶುರುವಾಗಿದೆ. ಯಾವಾಗ ಡಿ.ಕೆ.ಶಿ ತಮ್ಮ ಸಂಪುಟದಲ್ಲಿ ನಾಯಕರಿಗೆ ಸ್ಥಾನ ನೀಡೋದಕ್ಕೆ ಮುಂದಾದ್ರೂ ಅಂದು ಆರಂಭ ಆದಂತಹ ಅಸಮಾಧಾನದ ಕಿಡಿ ಈಗ ಕೆನ್ನಾಲಿಗೆಯಾಗಿ ಡಿ.ಕೆ.ಶಿಯನ್ನೇ ಆವರಿಸುವಂತಹ ಹಂತಕ್ಕೆ ಬಂದು ನಿಂತಿದೆ. ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ರು. ಇನ್ನು ಈ ವಯಸ್ಸಲ್ಲಿ ನೀರಾವರಿ ಖಾತೆ ಕೊಟ್ರೆ ಆಗಲ್ಲರಿ ಅಂತ ತನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡದೇ ಇದ್ದದಕ್ಕೆ ಡಿ.ಕೆ.ಶಿಯ ವಿರುದ್ಧ ಸಿಡಿದೆದ್ದು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಇವರ ನಂತರ ಕೆ.ಜೆ. ಜಾರ್ಜ್ನ ಇಂಧನ ಹಾಗೆ ಪ್ರವಾಸೋದ್ಯಮ ಖಾತೆಯಲ್ಲೇ ಮುಂದುವರಿಸಿದ್ದಕ್ಕೆ ನಿರಾಸೆಗೊಂಡಿದ್ರು. ಕೆ.ಎಚ್. ಮುನಿಯಪ್ಪ ಕೇಳಿದ್ದು ಆಹಾರ ಖಾತೆ, ಆದ್ರೆ ಕೊಟ್ಟಿದ್ದು ಸಮಾಜ ಕಲ್ಯಾಣ ಖಾತೆ. ಇದರಿಂದ ಅವರು ಕೂಡ ಡಿ.ಕೆ. ವಿರುದ್ಧ ಗರಂ ಆಗಿದ್ರು. ಈಗ ಕೃಷ್ಣ ಬೈರೇಗೌಡ ಕೂಡ ಡಿ.ಕೆ.ಶಿಯ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಕಂದಾಯ ಇಲಾಖೆಗೆ ಬೇಡಿಕೆ ಇಟ್ಟಿದ್ದ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಖಾತೆ ಹಂಚಿಕೆಯಿಂದಾಗಿ ಅಸಮಾಧಾನಗೊಂಡಿರುವಂತಹ ಸಚಿವ ಕೃಷ್ಣ ಬೈರೇಗೌಡ ಈಗ ಕೆಲ ನಾಯಕರನ್ನ ಒಗ್ಗೂಡಿಸಿಕೊಂಡು ದೆಹಲಿಗೆ ತೆರಳಿದ್ದಾರೆ. ತಮಗೆ ಹಂಚಿಕೆಯಾಗಿರುವಂತಹ ಖಾತೆಯ ವ್ಯಾಪ್ತಿಯ ಕುರಿತು ಇರುವಂತಹ ಅಸಮಾಧಾನ ಮತ್ತು ಗೊಂದಲಗಳನ್ನ ಹೈಕಮಾಂಡ್ ಮುಂದಿಡೋದಕ್ಕೆ ಈಗ ದೆಹಲಿಗೆ ತೆರಳಿದ್ದಾರೆ. ಒಟ್ನಲ್ಲಿ ಸಿಎಂ ಡಿ.ಕೆ.ಶಿಗೆ ಸೆಟ್ ಹೊಡೆಯೋದಕ್ಕೆ ಬೈರೇಗೌಡರು ಮುಂದಾಗಿದ್ದಾರೆ. ಇದನ್ನ ಡಿ.ಕೆ.ಶಿ ಹೇಗೆ ಟ್ರಬಲ್ ಶೂಟ್ ಮಾಡ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.